ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಭಾಗವಾದಾಗಿನ ಕತೆ ಇದು. 1947ರಲ್ಲಿ ಪಾಕಿಸ್ತಾನವನ್ನು ಬೇರೆ ರಾಷ್ಟ್ರ ಎಂದು ಘೋಷಿಸಿದ ಸಮಯ ಪೂರ್ತಿ ದೇಶದಲ್ಲಿ ವಿಚಿತ್ರ ವಾತಾವರಣ ಇತ್ತು. ಹಿಂದೂಸ್ತಾನದಿಂದ ಹಲವಾರು ಜನರು ಪಾಕಿಸ್ತಾನಕ್ಕೆ ಹೋಗ್ತಿದ್ರು, ಮತ್ತೆ ಪಾಕಿಸ್ತಾನದಿಂದ ಸಾವಿರಾರು ಜನ ಹಿಂದೂಸ್ತಾನಕ್ಕೆ ಬರ್ತಿದ್ರು. ಬಾಂದೀಪುರದ ಕಾಡಿನಲ್ಲೂ ಕೂಡ ಇಂಥದ್ದೇ ವಾತಾವರಣ ಇತ್ತು. ಕೆಲವು ಪ್ರಾಣಿಗಳು ತಮ್ಮ ಕಾಡನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಇತ್ತು. ಮಹಾರಾಜ್ರೆ, ನನ್ನ ಹೆಸರು ಸಕೀಲಾ. ಇದು ನನ್ನ ಪರಿವಾರ. ನಮ್ಮ ಜನ್ಮ ಇದೇ ಕಾಡಿನಲ್ಲಿ ಆಗಿದೆ. ನಾವು ಇಲ್ಲೇ ಇರ್ಬೇಕು. ನಾವು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಮಹಾರಾಜ್ರೆ. ಹಾ ಮಹಾರಾಜ್ರೆ, ನಾವು ಈ ಮಣ್ಣಿನಲ್ಲೇ ಹುಟ್ಟಿದವರು ಮತ್ತೆ ಇದೇ ಮಣ್ಣಿನಲ್ಲಿ ಸೇರ್ತೇವೆ. ನಾವು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ನಿಮ್ಮನ್ನು ಪಾಕಿಸ್ತಾನಕ್ಕೆ ಹೋಗಲು ಯಾರು ಹೇಳ್ತಿದ್ದಾರೆ? ನಾನ್ ನಿಮ್ಗೆ ಹೇಳಲಿಲ್ಲ ಮಹಾರಾಜ್ರೆ. ಕಾಡಿನಲ್ಲಿ ಕೆಲವು ಪ್ರಾಣಿಗಳು ನಮ್ಮನ್ನು ಈ ದೇಶ ಬಿಡೋಕೆ ಒತ್ತಾಯಿಸ್ತಿದ್ದಾರೆ. ಇದು ರಾಮ ಮತ್ತು ಕೃಷ್ಣರ ಭೂಮಿ, ಗಾಂಧಿ ಹಾಗೂ ಗೌತಮರ ಭೂಮಿ. ಶಾಂತಿ ಹಾಗೂ ಪ್ರೀತಿಯಲ್ಲಿ ಜೀವಿಸೋದು ನಮ್ಮ ಸಂಸ್ಕೃತಿ. ಇದರಲ್ಲಿ ದ್ವೇಷದ ಬೀಜ ಯಾರು ಹಾಕ್ತಿದ್ದಾರೆ? ಕಾಲು ಬೇಡಿಯ ಮಹಾರಾಜ್ರೆ, ಕಾಲು ಬೇಡಿಯನನ್ನು ಹಾಜರುಪಡಿಸಿ. ಮಾರನೇ ದಿನ ಶೇರ್ ಸಿಂಗ್ ನ ದರ್ಬಾರಕ್ಕೆ ಕರಡಿ ಬರುತ್ತೆ. ನೀವು ನನ್ನನ್ನು ಕರೆಸಿದ್ರ ಮಹಾರಾಜ್ರೆ? ಹಾ. ಯಾವ ರೀತಿಯಲ್ಲಿ ನೀನು ಇವರನ್ನು ದೇಶ ಬಿಡ್ಲಿಕ್ಕೆ ಹೇಳಿದ್ಯಾ? ನೀನೇನು ಈ ಕಾಡಿನ ರಾಜನೇ? ಕ್ಷಮಿಸಿ ಮಹಾರಾಜ್ರೆ, ಆದ್ರೆ ಇವರು ಇಲ್ಲಿರಲು ಸಾಧ್ಯವಿಲ್ಲ. ನಮ್ ನೇತಾರರು ಇವರಿಗೆ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ಇನ್ನಿವ್ರು ಅಲ್ಲೇ ಹೋಗಿ ವಾಸಿಸ್ಬೇಕು. ನಮ್ಮ ವಿಭಜನೆ ಮಾಡೋ ಅಧಿಕಾರ ಈ ಮನುಷ್ಯರಿಗೆ ಯಾರು ಕೊಟ್ಟದ್ದು? ನಾವು ಕಾಡಿನ ವಾಸಿಗಳು, ಮತ್ತೆ ಇಲ್ಲಿ ನಮ್ ಕಾನೂನು ಮಾತ್ರ ನಡೆಯುತ್ತೆ. ನಾವು ಬಯಸ್ತೇವೆ ಯಾರು ನಮ್ ದೇಶದ ನಿಷ್ಠಾವಂತರು ಅವ್ರು ಇಲ್ಲಿ ಉಳ್ಕೊಳ್ಬಹುದು. ಆದ್ರೆ ಮಹಾರಾಜ್ರೆ, ಇವರಿಂದ ನಿಷ್ಠೆಯನ್ನು ಅಪೇಕ್ಷಿಸೋದು ಮೂರ್ಖತನವಾದೀತು. ಇಲ್ಲ, ಇವರ ದೇಶಭಕ್ತಿಯ ಬಗ್ಗೆ ಸಂಶಯ ಪಡೋದು ಮೂರ್ಖತನವಾದೀತು. ಹಾಗಾಗಿ ಯಾರು ನಮ್ ದೇಶಕ್ಕೆ ನಿಷ್ಠರಾಗಿರ್ತಾರೆ ಅವರು ಈ ದೇಶದಲ್ಲಿರೋಕೆ ಪೂರ್ಣ ಅಧಿಕಾರವಿದೆ. ಯೋಚಿಸಿ ಮಹಾರಾಜ್ರೆ, ನಾಳೆ ಎರಡು ದೇಶಗಳ ಮಧ್ಯೆ ಸರಹದ್ದು ಹಾಕಲಾಗುತ್ತೆ. ನಾನ್ ಬಯಸ್ತೇನೆ ಸೀಮಾ ರೇಖೆ ನಿಶ್ಚಯ ಮಾಡೋಕ್ ಮುಂಚೆ ಇವ್ರಿಲ್ಲಿಂದ ಹೋಗ್ಬೇಕೆಂದು. ಇವ್ರು ಎಲ್ಲೂ ಹೋಗಲ್ಲ. ವಸುದೈವ ಕುಟುಂಬಕಂ ಇದೇ ನಮ್ಮ ಮಂತ್ರವಾಗಿದೆ. ಆದ್ರೆ ಮಹಾರಾಜ್ರೆ, ನೀನು ಹೋಗ್ಬೋದು. ಕರಡಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಇದಕ್ಕೆ ಬೇರೆ ಕಾಡಿನ ಪ್ರಾಣಿಗಳು ಇಲ್ಲಿರೋದು ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಹಾಗಾಗಿ ರಾತ್ರಿ ಸಮಯದಲ್ಲಿ ಇದೊಂದು ಮೀಟಿಂಗ್ ಮಾಡುತ್ತೆ. ನೋಡಿ ಅಣ್ಣಂದಿರೆ, ವಿಭಜನೆಯ ವಿಷಯ ಶುರುವಾದಾಗಿನಿಂದ ಎರಡು ಕಡೆ ಜನರು ಗಾಬರಿಗೊಂಡಿದ್ದಾರೆ. ನಮ್ ಧರ್ಮದ ಜನರು ಅಲ್ಲಿಂದ ಇಲ್ಲಿಗೆ ಬರ್ತಿದ್ದಾರೆ, ಹಾಗೆ ಬೇರೆ ಧರ್ಮವನ್ನು ಅನುಸರಿಸುವವರು ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದಾರೆ. ಆದ್ರೆ ನನ್ಗನಿಸುತ್ತೆ ಶೇರ್ ಸಿಂಗ್ನಿಗೆ ಹುಚ್ಚು ಹಿಡಿದಿದೆ. ಅವನು ಈಗಲೂ ಬೇರೆ ಧರ್ಮದ ಪ್ರಾಣಿಗಳನ್ನು ಇಲ್ಲೇ ಇಟ್ಟುಕೊಳ್ಳೋ ಹಠ ಮಾಡ್ತಿದ್ದಾನೆ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು? ಯಲ್ಗಾರ್, ಇಂದು ರಾತ್ರಿ 12 ಗಂಟೆಗೆ ನಾವು ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಮುಗಿಸಿ ಬಿಡ್ತೇವೆ. ಇದರಿಂದ ದ್ವೇಷವನ್ನು ಮೂಲದಿಂದ ಕಿತ್ತೊಗೆದಂತಾಗುತ್ತೆ. ಇನ್ನೊಂದ್ ಕಡೆ ಎಲ್ಲಾ ಪ್ರಾಣಿಗಳು ಮಲ್ಗೋಕೆ ತಯಾರಿ ಮಾಡ್ತಿದ್ದಾವೆ. ಅಪ್ಪ, ಇವತ್ತು ರೇಡಿಯೋದಲ್ಲಿ ಇದೇ ಸಮಾಚಾರ ಬರ್ತಿತ್ತು. ಅಲ್ಲಿ ದಾಳಿ ಆಯ್ತು, ಇಲ್ಲಿ ದಾಳಿ ಆಯ್ತು. ಅಪ್ಪ, ದಾಳಿ ಅಂದ್ರೆ ಏನು? ಮಗು, ಇಂಗ್ಲಿಷರ್ ಹೋಗುವಾಗ ನಮ್ಮೆಲ್ಲರ ಬುದ್ಧಿಗೆ ವಿಷ ತುಂಬಿಸಿ ಹೋಗಿದ್ದಾರೆ. ಅಂದಿನಿಂದ ಹಿಂದೂ ಮುಸಲ್ಮಾನರ ಜಗಳ ಶುರುವಾಗಿದೆ. ಇದೇ ಜಗಳಕ್ಕೆ ದಂಗೆ ಅಂತಾರೆ. ಅಪ್ಪ, ನಾವು ಹಿಂದೂನಾ ಮುಸ್ಲಿಮಾ? ನಾವು ಹಿಂದೂಗಳು ಅಲ್ಲ ಅಥವಾ ಮುಸಲ್ಮಾನರು ಅಲ್ಲ, ಒಳ್ಳೆ ಜಾನುವಾರುಗಳು ಅಷ್ಟೇ. ಯಾವ ರೀತಿ ಒಳ್ಳೆ ಮನುಷ್ಯರಲ್ಲಿ ಮನುಷ್ಯತ್ವ ಜೀವಿತವಾಗಿರುತ್ತೆ, ಅದೇ ರೀತಿ ಒಳ್ಳೆ ಜಾನುವಾರುಗಳಲ್ಲಿ ಜಾನುವಾರತೆ ಜೀವಂತವಾಗಿರುತ್ತೆ. ನಾವು ಕೇವಲ ಜಾನುವಾರುಗಳು. ಒಳ್ಳೊಳ್ಳೆ ಮಾತಾಡ್ತಾ ಎಲ್ರೂ ಮಲಕೋತಾರೆ. ರಾತ್ರಿ 12 ಗಂಟೆಗೆ ಸರಿಯಾಗಿ ಈ ಕಾಡು ನಾಯಿಗಳೆಲ್ಲ ಸೇರ್ಕೊಂಡು ಬೇರೆ ಕಾಡಿನ ಪ್ರಾಣಿಗಳನ್ನು ಓಡ್ಸೋಕ್ ನೋಡ್ತವೆ. ಆದ್ರೆ ಈ ಕಾಡು ನಾಯಿಗಳು ದಾಳಿ ಮಾಡೋ ಅಷ್ಟ್ರಲ್ಲಿ ಶೇರ್ ಸಿಂಗ್ ಮತ್ತು ಕಾಡಿನ ಕೆಲವು ಪ್ರಾಣಿಗಳು ಇವುಗಳ ಎದುರಿಗೆ ಬಂದ್ಬಿಡ್ತವೆ. ನೆಲ್ಲು ಬೇಡಿಯ, ನನ್ ಗೊತ್ತಿತ್ತು ನೀನು ಅವರನ್ನು ಕೊಲ್ಲಲು ಖಂಡಿತ ಬರುತ್ತೀಯೆಂದು. ಹಾಗಾಗಿ ಮೊದಲೇ ನಾನಿಲ್ಲಿಗೆ ಬಂದಿದ್ದೆ. ಮಹಾರಾಜರೇ, ನಾಳೆ ಎರಡು ದೇಶಗಳ ಮಧ್ಯೆ ಸರಹದ್ದು ಮಾಡಲಾಗುತ್ತೆ. ಆ ನಂತರ ಇವರನ್ನು ಇಲ್ಲಿಂದ ಕಳುಹಿಸೋದು ಅಸಾಧ್ಯವಾಗಬಹುದು. ಹಾಗಾಗಿ ನೀವು ಒಪ್ಪಿಕೊಳ್ಳಿ, ಇವರನ್ನು ಇಲ್ಲಿಂದ ಓಡಿಸಿರಿ. ಶೇರ್ ಸಿಂಗ್ ಒಗ್ಗಟ್ಟಿನಿಂದ ಜೀವಿಸೋಕೆ ಬಯಸ್ತಿತ್ತು. ಇದು ಯಾವುದೇ ಪ್ರಾಣಿಗಳನ್ನು ಧರ್ಮದ ಮೂಲಕ ನೋಡ್ತಿರ್ಲಿಲ್ಲ. ಅದು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಎಲ್ಲಾ ಪ್ರಾಣಿಗಳನ್ನು ರಕ್ಷಿಸ್ತಿತ್ತು. ಮಾರನೇ ದಿನ ಎರಡೂ ದೇಶಗಳ ನಡುವೆ ಯುದ್ಧ ಎಂದು ಘೋಷಣೆಯಾಗುತ್ತೆ. ಮತ್ತೆ ರೇಡಿಯೋ ಸಮಾಚಾರದ ಮೂಲಕ ಕಾಡಿಗೆಲ್ಲ ಗೊತ್ತಾಗುತ್ತೆ ಈ ಕಾಡು ಪಾಕಿಸ್ತಾನಕ್ಕೆ ಸೇರ್ಕೊಂಡಿದೆ ಎಂದು. ಈಗ ಎರಡೂ ದೇಶಗಳ ನಡುವೆ ಜಟಾಜಟಿ ಶುರುವಾಗುತ್ತೆ. ಇದರಿಂದ ಬಾಂದೀಪುರದ ಕಾಡು ಪಾಕಿಸ್ತಾನಕ್ಕೆ ಸೇರ್ಕೊಳ್ಳುತ್ತೆ. ಇದನ್ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ತುಂಬಾ ನೋವಾಗುತ್ತೆ. ಮಹಾರಾಜ್ರೆ, ನಮ್ ಕಾಡು ಪಾಕಿಸ್ತಾನದ ಸೀಮೆಗೆ ಸೇರಿಕೊಂಡಿತಾ? ಇಲ್ಲ, ಇದು ಸಾಧ್ಯವಿಲ್ಲ. ನಮ್ ಕಾಡು ಹಿಂದೂಸ್ತಾನದ ಸೀಮೆಯಲ್ಲಿತ್ತು ಮತ್ತು ಹಿಂದೂಸ್ತಾನದ ಸೀಮೆಯಲ್ಲಿ ಇರುತ್ತೆ. ಮಹಾರಾಜರೇ,
ನಮ್ ಕಾಡು ಈಗ ಪಾಕಿಸ್ತಾನದ ಸೀಮೆಗೆ ಸೇರಿಕೊಂಡಿದೆ. ಅಂದ್ರೆ ನಾವು ಬೇರೆ ಯಾವ್ದಾದ್ರೂ ಕಾಡಿಗೆ ಹೋಗ್ಬೇಕಾದೀತಾ? ಇಲ್ಲ ಬೇಡಿ ಅಣ್ಣ, ನೇತಾರರು ಹೇಳಿದಂತೆ ಭೂಮಿಯ ವಿಭಜನೆ ಆಗುತ್ತೆ, ಮನಸ್ಸಿನದ್ದಲ್ಲ. ನಾವು ಒಂದಾಗಿದ್ದೇವೆ ಮತ್ತು ಒಂದಾಗಿರ್ತೇವೆ. ಹಾ, ಯಾರು ಎಲ್ಲೂ ಹೋಗೋದಿಲ್ಲ, ನಾವೆಲ್ಲ ಇಲ್ಲೇ ಇರ್ತೇವೆ. ಹಾ, ಹಿಂದಿ ಹೇ ಹಮ್, ವತನ್ ಹೇ ಹಿಂದೂಸ್ತಾನ್ ಹಮಾರ. ಎಲ್ರು ಜೊತೆಯಾಗಿ ಹೇಳಿ, ಭಾರತ್ ಮಾತಾ ಕಿ ಜೈ. ನೋಡಿದ್ಯಾ ಭೇಡಿಯಾ, ನೀನು ಯಾರನ್ನು ಇಲ್ಲಿಂದ ಓಡಿಸಲು ಹೇಳ್ತಿದ್ದಿ? ಅವರು ಒಗ್ಗಟ್ಟಿನ ವಿಷಯ ಹೇಳ್ತಿದ್ದಾರೆ. ಶೇರ್ ಸಿಂಗ್ ನ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ ಬಾಲು ಒಂದು ಗಂಭೀರ ವಿಷಯ ಹೇಳುತ್ತೆ. ಮಹಾರಾಜರೇ, ಸತ್ಯ ವಿಷಯ ಮರೆಮಾಚಲು ಸಾಧ್ಯವಿಲ್ಲ. ಸತ್ಯವೇನೆಂದ್ರೆ ನಮ್ ಕಾಡು ಈಗ ಪಾಕಿಸ್ತಾನದ ಸೀಮೆಯಲ್ಲಿದೆ. ಇನ್ ಮುಂದೆ ನಮ್ಮದೇನಾಗುತ್ತೋ ದೇವ್ರೇ ಗತಿ. ಇತಿಹಾಸದಲ್ಲಿ ಸಾಕ್ಷಿ ಇದೆ, ಯಾರು ವಿಭಜನೆಗೊಳ್ತಾರೋ ಅವರೇ ಸೋಲ್ತಾರೆ. ನಾವು ಒಗ್ಗಟ್ಟಾಗಿದ್ರೆ ಜಗತ್ತಿನ ಯಾವುದೇ ಶಕ್ತಿ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಹೇಳಿ, ನಾವೆಲ್ಲರೂ ಒಟ್ಟಾಗಿದ್ದೇವಾ? ಹಾ ಮಹಾರಾಜ್ರೆ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಹಾಗಾದ್ರೆ ಎಲ್ರು ಒಟ್ಟಿಗೆ ಹೇಳಿ, ಭಾರತ್ ಮಾತಾ ಕಿ ಜೈ. ಈಗ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ನಿರ್ಧಾರ ಮಾಡಿದ್ವು, ಯಾವುದೇ ಪರಿಸ್ಥಿತಿ ಬಂದ್ರೂ ಬಾಂದೀಪುರದ ಕಾಡು ಹಿಂದೂಸ್ತಾನ್ದೇ ಆಗ್ಬೇಕೆಂದು. ಪಾಕಿಸ್ತಾನದೊಂದಿಗೆ ಹೋರಾಟ ಮಾಡಿದ್ರೂ ಪರವಾಗಿಲ್ಲ. ಮರುದಿನ ಎಲ್ಲಾ ಪ್ರಾಣಿಗಳು ವಜೀರೆ ಆಜಂ ಜಹಾಂಗೀರ್ ಖಾನ್ ನ ಮನೆಗೆ ತಲುಪ್ತವೆ. ಸರ್ಕಾರ್, ನಾವು ಬಾಂದೀಪುರದ ಕಾಡಿನ ಪ್ರಾಣಿಗಳು. ನಮ್ಮೆಲ್ಲರ ಬಯಕೆ ನಮ್ಮ ಕಾಡು ಹಿಂದೂಸ್ತಾನದ ಭಾಗವಾಗಿ ಇರ್ಬೇಕೆಂದು. ಇವ್ರನ್ನ ಒಳಗಡೆ ಯಾರು ಬಿಟ್ಟದ್ದು? ಜನಾಬ್, ಇವರು ಒಪ್ಪಿಗೆ ಇಲ್ಲದೇನೆ ಒಳಗೆ ನುಸುಳಿದ್ದಾರೆ. ನೀವಿಲ್ಲಿಂದ ಹೋಗ್ಬೋದು. ನಿಮ್ ಮಾತು ನನ್ಗೆ ಕೇಳೋಕಿಲ್ಲ. ನಮ್ ಮಾತನ್ನು ನೀವು ಕೇಳ್ಬೇಕಾದೀತು ಸಾಹೇಬ್ರೆ. ನಿಮ್ಗೆ ಇಷ್ಟವಿಲ್ಲದಿದ್ರು ನಮ್ಮ ಇಷ್ಟಕ್ಕಾಗಿ ಆದ್ರು. ಜನಾಬ್, ನಾವು ನಿಮ್ಮ ಧರ್ಮದವರೇ, ಆದ್ರೆ ನಾವು ಇಲ್ಲಿ ಇರೋಕೆ ಬಯಸೋದಿಲ್ಲ. ನಮ್ಮನ್ನು ನಮ್ ತಾಯಿಯಿಂದ ಕಸಿದ್ಕೊಳ್ಬೇಡಿ ಸಾಹೇಬ್ರೆ, ನಮ್ಮನ್ನು ನಮ್ ತಾಯಿಯಿಂದ ಕಸಿದ್ಕೊಳ್ಬೇಡಿ. ನಾವೆಲ್ಲಿ ನಿಮ್ಮನ್ನು ನಿಮ್ ತಾಯಿಯಿಂದ ಕಸಿದ್ಕೊಳ್ತಿದ್ದೇವೆ? ನೀನು ನಿನ್ ತಾಯಿಯನ್ನು ಇಲ್ಲಿ ತರಬಹುದು. ಜನಾಬ್, ನಾವು ಭಾರತವನ್ನು ನಮ್ಮ ಮಾತೆ ಅಂತೇವೆ, ಭಾರತ್ ಮಾತಾ. ನೀನು ನಮ್ಮ ಧರ್ಮದವನು, ನಿನ್ಗೆ ಆ ದೇಶದ ಬಗ್ಗೆ ಇಷ್ಟೊಂದು ಪ್ರೀತಿ ಏಕೆ? ಯಾಕೆಂದ್ರೆ ನಮ್ಗೆ ಆ ದೇಶ ಎಲ್ಲವನ್ನೂ ನೀಡಿದೆ, ಊಟ, ತಿಂಡಿ, ಗೌರವ, ಪ್ರಶಂಸೆ ಎಲ್ಲವೂ. ನೀವು ನಿಜವಾಗ್ಲೂ ಹಿಂದೂಸ್ತಾನವನ್ನು ಅಷ್ಟು ಪ್ರೀತಿಸ್ತೀರಾ? ಹಾ, ನಮ್ ಪ್ರಾಣಕ್ಕಿಂತಲೂ ಹೆಚ್ಚು. ಹೌದಾ? ಇದಕ್ಕೇನಾದ್ರೂ ಪುರಾವಿದೆಯಾ ನಿನ್ನಲ್ಲಿ? ಹಾ, ಪ್ರತಿದಿನ ನಾವು 5 ಬಾರಿ ನಮಾಜು ಮಾಡ್ತೇವೆ, ಮತ್ತೆ ನಮ್ಮ ಮಾತೃಭೂಮಿಗೆ ನಮಸ್ಕರಿಸ್ತೇವೆ. ಇದಕ್ಕಿಂತ ದೊಡ್ಡ ಪುರಾವೆ ಏನ್ ಬೇಕು ನಿಮ್ಗೆ? ಇದನ್ ಕೇಳಿ ವಜೀರೆ ಆಜಂ ಜಹಾಂಗೀರ್ ಖಾನ್ ಯೋಚಿಸ್ತಾನೆ. ಆಗ ಶೇರ್ ಸಿಂಗ್ ಹೇಳುತ್ತೆ, ಈ ವಿಷಯದಲ್ಲಿ ವಜೀರೆ ಆಜಂಗೆ ಒತ್ತಡ ಹೇರ್ತೀವೆಂದು. ನೋಡಿ ಸರ್ಕಾರ್, ನೀವು ಮನುಷ್ಯರು ಪರಾಕ್ರಮಿಗಳನ್ನು ಶೇರ್ ದಿಲ್ ಮನುಷ್ಯ ಅಂತೀರಿ. ಅಂತಾದ್ರಲ್ಲಿ ನಾನು ಸ್ವತಃ ಸಿಂಹ. ನನ್ ಮಾತು ಒಪ್ಪಿಕೊಳ್ಳಿ ಹಾಗೂ ನನ್ ಕಾಡನ್ನು ಹಿಂದೂಸ್ತಾನದಲ್ಲಿ ಇರಲು ಬಿಡಿ. ಒಂದು ವೇಳೆ ಹಾಗೆ ಮಾಡದಿದ್ರೆ ಸ್ವತಃ ನಾನೇ ಸರ್ಹದ್ದು ಎಳಿತೇನೆ. ಸಾಧ್ಯವಾದ್ರೆ ನಿಲ್ಲಿಸು. ನೀನು ಬಾಯಿ ಮುಚ್ಚು ಮೂರ್ಖ. ನಿನ್ಗೆ ತಿಳಿದಿದೆಯಾ ನೀನು ಯಾರ ಜೊತೆ ಮಾತನಾಡ್ತೀಯೆಂದು? ಹಾ, ಇಂಥ ವ್ಯಕ್ತಿಯೊಂದಿಗೆ ಯಾರು ಧರ್ಮದ ಹೆಸರಿನಲ್ಲಿ ಒಂದು ದೇಶವನ್ನು ವಿಭಜನೆಗೊಳಿಸ್ತಿದ್ದಾರೆ. ಮಾಡಬೇಡಿ ಇಷ್ಟು ದ್ವೇಷ. ಯಾವ್ದ್ರಿಂದ 2 ಮನಸ್ಸು ವಿಭಜನೆ ಆಗ್ಬೋದು. ನಾಳೆ ಹೀಗಾಗ್ಬೋದು. ನಮ್ ಜಾನುವಾರುಗಳ ವಿಭಜನೆ ಕೂಡ ಆಗ್ಬೋದು. ಗೋವು ಹಿಂದೂ ಆಗ್ಬೋದು, ಆಡು ಮುಸಲ್ಮಾನ ಆಗ್ಬೋದು. ಒಂದ್ ವೇಳೆ ಈ ರೀತಿಯ ದ್ವೇಷ ಮುಂದುವರಿದ್ರೆ ಆಗ ಎಲ್ಲರ ವಿಭಜನೆ ಆಗ್ಬೋದು. ತೆಂಗಿನಕಾಯಿ ಹಿಂದೂ, ಖರ್ಜೂರ ಮುಸಲ್ಮಾನ. ನೀವು ನೇತಾರರು ಧರ್ಮದ ಹೆಸರಲ್ಲಿ ಬಣ್ಣವನ್ನು ವಿಭಜನೆ ಮಾಡ್ತೀರಾ. ಕೇಸರಿಯನ್ನು ಹಿಂದೂ ಮತ್ತು ಹಸಿರನ್ನು ಮುಸಲ್ಮಾನ್. ನನ್ ಮಾತನ್ನ ಬಗ್ಗೆ ಗಮನ ಹರಿಸಿ ವಜೀರೆ ಆಜಂ. ನೀವು ಮನುಷ್ಯರು ತಮ್ಮ ಜಗತ್ನಲ್ಲಿ ಮಜಾ ಮಾಡಿ, ನಾವು ಪ್ರಾಣಿಗಳನ್ನು ನಮ್ ಜಗತ್ನಲ್ಲಿ ಶಾಂತಿಯಿಂದ ಬದುಕೊಳ್ಬಿಡಿ. ನಾಳೆ ಮತ್ತೆ ಬರ್ತೇನೆ ನೀನು ಉತ್ತರಕ್ಕಾಗಿ. ಶೇರ್ ಸಿಂಗ್ ಅಲ್ಲಿಂದ ಹೋದ್ಮೇಲೆ ವಜೀರೆ ಆಜಂನ ಹೆಂಡತಿ ಫರೀದಾ ತನ್ನ ಗಂಡನಿಗೆ ಹೇಳ್ತಾಳೆ, ಇಷ್ಟು ದೊಡ್ಡ ವಿಷಯವನ್ನ ಎಷ್ಟು ಸುಲಭವಾಗಿ ಹೇಳೋಯ್ತು ಆ ಶೇರ್ ಸಿಂಗ್. ನಾನಂತೂ ಹೇಳ್ತೀನಿ, ಇವನ್ ಮಾತನ್ನ ಒಪ್ಕೋಬಿಡಿ. ಇದು ಹಿಂದೂಸ್ತಾನದ ಶೇರ್ ಸಿಂಗ್. ಹೀಗಾದ್ರೆ ಇದು ಕಾಡಿನ ಬದಲಾಗಿ ಲಾಹೋರ್, ಕರಾಚಿ, ಇಸ್ಲಾಮಾಬಾದ್ ಅನ್ನು ತಗೊಂಡ್ಬಿಟ್ರೆ? ತನ್ನ ಪತ್ನಿಯ ಮಾತನ್ನು ಕೇಳಿ ವಜೀರೆ ಆಜಂ ಯೋಚಿಸ್ತಾನೆ. ಮಾರನೇ ದಿನ ಶೇರ್ ಸಿಂಗ್ ಕಾಡಿನ ಪ್ರಾಣಿಗಳೊಂದಿಗೆ ವಜೀರೆ ಆಜಂನ ಮನೆಗೆ ಬರ್ತಾನೆ. ಶೇರ್ ಸಿಂಗ್, ನಾವು ನಿಷ್ಠಾವಂತರನ್ನ ಗೌರವಿಸ್ತೇವೆ. ನೀನು ಶೇರ್ಗಳ ಶೇರ್ ಬಬ್ಬರ್ ಶೇರ್ ಆಗಿದ್ದೀಯಾ. ಹಾಗಾಗಿ ನಾವು ತೀರ್ಮಾನ ಮಾಡಿದ್ದೇವೆ, ನೀನು ಬಾಂದೀಪುರದ ಕಾಡಿನ ರಾಜನಾಗಿದ್ದೀಯಾ. ಆ ಕಾಡು ನಿನ್ನದಾಗಿತ್ತು, ನಿನ್ನದಾಗಿಯೇ ಉಳಿಯುತ್ತೆ. ಈ ವಿಷಯ ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಧನ್ಯವಾದ. ಹಾಗೆ ಹಾ ಶೇರ್ ಸಿಂಗ್, ಒಂದೊಮ್ಮೆ ನಿನ್ ಮಾತು ಕೇಳಿ ನಾನು ನಿನ್ಗೆ ನಿನ್ ಕಾಡು ನೀಡದೇ ಇರ್ತಿದ್ರೆ ನೀನು ನಿನ್ ಕಾಡಿನೊಂದಿಗೆ ನಾನು ಲಾಹೋರ್ ಮತ್ತು ಕರಾಚಿ ಕೂಡ ಕಸಿದ್ಕೊಳ್ತಿದ್ದೆ.
ಹಾಗಾಗಿ ನಿನ್ ಮಾತು ಕೇಳಿ ನಾನು ನಿರ್ಧಾರ ಮಾಡಿದ್ದೇನೆ. ನಾನು ನನ್ನ ಜಗತ್ನಲ್ಲಿ ಮಜಾ ಮಾಡ್ತೇನೆ, ನೀನ್ ನಿನ್ ಕಾಡಿನಲ್ಲಿ ಮಜಾ ಮಾಡ್ತಾ ಇರು. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಖುಷಿ ಆಗುತ್ತೆ. ಮತ್ತೆ ಕಾಡಿಗೆ ಬಂದು ಖುಷಿಯಿಂದ ಇರ್ತಾರೆ ಮತ್ತು ಎಲ್ರೂ ಒಟ್ಟಾಗಿ ಹೇಳ್ತಾರೆ, ಭಾರತ್ ಮಾತಾ ಕಿ ಜೈ. ಜೈ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದ.